ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ತರೀಕೆರೆಯಲ್ಲಿ 13 ಲಕ್ಷದ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. 13 ಲಕ್ಷ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ಗರ್ಭಿಣಿ ಹಾಗೂ ಬಾಣಂತಿಯರ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಮುಂತಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅಂಗನವಾಡಿ ಕೇಂದ್ರಗಳ ಮೂಲಕ ಹಾಲು, ಮೊಟ್ಟೆ, ಪೌಷ್ಟಿಕಾಂಶಗಳ ದ್ವಿದಳ ಧಾನ್ಯಗಳು ಸೇರಿದಂತೆ ವಿವಿಧ ದಿನ ಬಳಕೆಯ ಸಾಮಗ್ರಿಗಳನ್ನು ನೀಡುತ್ತಿದ್ದು, ಮಹಿಳೆಯರು ಇವುಗಳ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಹೆರಿಗೆಯ ಸಮಯದಲ್ಲಿ ಸಂಭವಿಸಬಹುದಾದ ಸಾವು ನೋವುಗಳನ್ನು ತಡೆಗಟ್ಟಬಹುದು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು. ಲಿಂಗದಹಳ್ಳಿ ಹೋಬಳಿಯ ಗೋಣಗಿಲಕಟ್ಟೆ ಗ್ರಾಮದಲ್ಲಿ ನೆರಿಕಾ ಯೋಜನೆಯ ವತಿಯಿಂದ 8 ಲಕ್ಷ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ 5 ಲಕ್ಷ ಸೇರಿ 12 ಲಕ್ಷ ರುಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಅಂಗನವಾಡಿ ಕೇಂದ್ರಗಳ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಜಿಎಚ್ ಶ್ರೀನಿವಾಸ್ ರವರು, ಲಭ್ಯವಿರುವ ಅನುದಾನದಲ್ಲಿ ಗುತ್ತಿಗೆದಾರರು ಸುಸಜ್ಜಿತ ಅಂಗನವಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಿರುವುದು ಶ್ಲಾಘನೀಯವಾದುದಾಗಿದ್ದು, ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಯಂತಹ ಪಿಡುಗನ್ನು ತಡೆಗಟ್ಟಲು ಪಾಲಕರು ಶ್ರಮ ವಹಿಸಬೇಕೆಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ರವಿ, ಸಿಡಿಪಿಒ ಚರಣ್ ರಾಜ್ ಮಾತನಾಡಿದರು. ಉಡೇವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾರತಿ ಸಿ ರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದ ಅಂಗನವಾಡಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿ ಮಂಜು, ಉಪಾಧ್ಯಕ್ಷೆ ಸುಜಿತಾ, ಸದಸ್ಯರುಗಳಾದ ಲಕ್ಷ್ಮೀಬಾಯಿ, ಅಂಗಡಿಗೌಡ, ಉಮೇಶ್, ಶ್ರೀನಿವಾಸ್, ನಾಗರಾಜ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಉಪ ನಿರ್ದೇಶಕರಾದ ಮಹಾಂತೇಶ ಭಜಂತ್ರಿ, ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಲ್ಎನ್ ಲಿಂಗರಾಜು, ಗ್ರಾಮಸ್ಥರಾದ ರಾಜಪ್ಪ, ತಮ್ಮಯ್ಯ, ಯಲ್ಲಪ್ಪ ಹಾಗೂ ಹೋಬಳಿಯ ವಿವಿಧ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು, ಗ್ರಾಮಸ್ಥರುಗಳು ಹಾಜರಿದ್ದರು. ವರದಿ ಪ್ರದೀಪ್ ಎಚ್ಚಿ, ತರೀಕೆರೆ. ಅವಾಗ ಆಂಡಿಗೌಡ್ರು ಬಂದು ನಾನು ಕೇಳಿದಾಗ ಅದು ಕಾಂಪೌಂಡ್ ಕೊಟ್ಟರೆ ಆಗುತ್ತೆ ಕಣ್ರಿ, ಮಳೆ ಕೇಳ್ರಿ ಅಂತ ಹೇಳಿದೆ. ಕಾಂಪೌಂಡ್ ಅದಕ್ಕೋಸ್ಕರ 3 ಲಕ್ಷ ರೂಪಾಯಿಯನ್ನು ನಾವೀಗಾಗಲೇ ಕೊಟ್ಟಿದ್ದೇವೆ. ಸೊ ಯಾವುದೇ ಕಾರಣಕ್ಕೂ ಮಕ್ಕಳು ಇಲ್ಲಿಂದ ಹೊರಗಡೆ ಹೋಗಬಾರ್ದು. ಸುಮಾರು 22 ಮಕ್ಕಳು ಇಲ್ಲಿ, ತುಂಬ ಹೆಚ್ಚಿನ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಸುಮಾರು 6 ತಿಂಗಳಿಂದ 3 ವರ್ಷದ ತನಕ ಮಕ್ಕಳಿಗೆ ಮನೆಯಲ್ಲಿ ಫುಡ್ಡನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದ್ರ ಜೊತೆಗೆ ಗರ್ಭಿಣಿಯರಿಗೂ ಕೂಡ 10 ಜನ ಗರ್ಭಿಣಿಯರಿದ್ದಾರೆ, ಅವರಿಗೂ ಕೂಡ ಫುಡ್ಡನ್ನು ಕೊಡ್ತಾ ಇದ್ದಾರೆ. ಕಿಶೋರಿಯರು ಕೊಡ್ತೀವಿ. ಆಯ್ತು, ಗರ್ಭಿಣಿಯರು ಕೂಡ 10 ಜನ ಇದ್ದಾರೆ, ಅವ್ರಿಗೂ ಮನೆಗೆ ಫುಡ್ ಕೊಡ್ತಕ್ಕಂಥ ವ್ಯವಸ್ಥೆ, ಪೌಷ್ಟಿಕಾಂಶವನ್ನು ಕೊಡಬೇಕು ಅಂತಕ್ಕಂಥದ್ದು. ಇವೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ಪೌಷ್ಟಿಕಾಂಶ ಕೊಡ್ತಕ್ಕಂಥದ್ದು, ಫುಡ್ ಕೊಡ್ತಕ್ಕಂಥದ್ದು ನಮ್ಮ ಪ್ರಪಂಚದ ದೇಶದಲ್ಲಿ, ರಾಜ್ಯದಲ್ಲಿ ತಾಯಿಯಂದ್ರು ಸಾಯ್ತಕ್ಕಂಥದ್ದು ಜಾಸ್ತಿ, ಮಕ್ಕಳು ಹುಟ್ಟಬೇಕಾದ್ರೆ ಸಾಯ್ತಕ್ಕಂಥದ್ದು ತುಂಬ ಜಾಸ್ತಿ ಇತ್ತು. ಈಗ ಕಡಿಮೆ ಆಗಿದೆ. ಅದ್ರ ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಎಜುಕೇಶನ್ ಅಲ್ಲಿ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ಅಂದ್ರೆ ಒಳ್ಳೆ ಮಟ್ಟದಲ್ಲಿದ್ದೀವಿ ನಾವು. ಬಟ್ ವಿಪರ್ಯಾಸ ಏನಪ್ಪ ಅಂತಂದ್ರೆ, ಗರ್ಭಿಣಿಯರು ಮಕ್ಕಳು ಗರ್ಭಿಣಿಯರಾಗ್ತಿರ್ತಕ್ಕಂಥದ್ದು, ಬಿಲೋ 18 ಮದುವೆ ಆಗ್ತಿರೋದ್ರಲ್ಲಿ ನಮ್ಮಲ್ಲಿ ಜಾಸ್ತಿ. ರಿಪೋರ್ಟೆಡ್ ಕೇಸ್ 87 ಇದೆ. ರಿಪೋರ್ಟ್ ಆಗಿದ್ದ ಕೇಸು ಇನ್ನೂ 80 ಇರ್ಬೋದು ನನ್ನ ಅಂದಾಜು. ಇದು ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ಇವೆಲ್ಲ ಸರ್ಕಾರ ಅವಕ್ಕೆ ಮಕ್ಕಳು ಏರೋತಕ್ಕಂಥ ಶಕ್ತಿ ಇರೋದಿಲ್ಲ, ಸಾವುಗಳು ಜಾಸ್ತಿ ಆಗ್ತವೆ, ಮೆಚ್ಯೂರಿಟಿ ಇರೋದಿಲ್ಲ. ಅದಕ್ಕೋಸ್ಕರ ಮಾಡಬಾರ್ದು. ಅದನ್ನ ಅದು ದೊಡ್ಡ ಅಫೆನ್ಸು. ಇವತ್ತು ಜೈಲಿಗೆ ಹೋದ್ರೆ ಎಷ್ಟು ಕೈದಿಗಳು ಯಾರಪ್ಪ ಅಂದ್ರೆ ಪೋಕ್ಸೋ ಕಾಯ್ದೆಯಲ್ಲಿ ಜೈಲಾಗಿದ್ದಾರೆ. ರವಿ ಅವರೇ, 100 ಜನ ಜೈಲಾಗಿದ್ದಾರೆ ಪೋಕ್ಸೋ. ಎಲ್ಲ ಈ ಹುಡುಗಿರ ಜೊತೆ ಓಡೋಗಿ ಬಿಟ್ಟಿರ್ತಾರೆ, ಏನೋ ಆಗಿರ್ತ ಅಂತವೆಲ್ಲ ಕೇಳ್ಬಿಟ್ಟು ಕೇಸ್ ಹಾಕಿ ಪೋಕ್ಸೋ ಅಂತ ಆಗ್ತದೆ. ಮಕ್ಕಳು 18 ವರ್ಷಕ್ಕಿಂತ ಮುಂಚೆ ಅವರು ಮದುವೆ ಮಾಡಿದ್ರು ಕೂಡ, ಮದುವೆ ಮಾಡೋದು ಜೈಲು, ಮದುವೆ ಆಗಿರೋದಕ್ಕೂ ಜೈಲು. ನಾನ್ ಬೇಲಬಲ್ ಕೇಸ್ ಅವೆಲ್ಲ. ಬೇಲ್ ಬರ್ತಾರಲ್ಲ, ಬೇಲ್ ಸಿಗಲ್ಲ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದಲ್ಲಿ ಗ್ಯಾಸ್ ಬ್ಲಾಸ್ಟ್.
ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ನಿವಾಸಿಗಳಾದ ಹೆಂಡತಿ ನೀಲಮ್ಮ, ಗಂಡ ಸಂಗಣ್ಣ ಬಸಪ್ಪ ಹಿರೇಗೌಡರ ಇವರ ಮನೆಯಲ್ಲಿ HP ಗ್ಯಾಸ್ ಬ್ಲಾಸ್ಟ್ ಆಗಿ ಉರಿ ಹೊತ್ತಿದೆ. ಇದನ್ನು ಆರಿಸಲು ಅಗ್ನಿಶಾಮಕದವರು ಕರೆಸಿ ಆರಿಸಲಾಯಿತು. ಇದರಲ್ಲಿ ಮುತ್ತುರಾಜ ಬೆರಾದರ, ಶರಣು ಕೊಂಡಗೂಳಿ, ಗೌರಪ್ಪ ತಮ್ಮಗೌಳ, ಮಂಜು ಮಾನ್ವ್ಯಾಳ, ರವಿ ಕೊಂಡಗೂಳಿ, ಮಹೇಶ ಮರಾಠಿ ಮತ್ತು ಊರಿನ ಹಲವರು ಯುವಕರು ಹಿರಿಯರು ಕೂಡ ಇದನ್ನು ಹಾರಿಸಲು ಸಹಾಯ ಮಾಡಿದರು. ಬಸವನ ಬಾಗೇವಾಡಿ ತಾಲೂಕು. ವರದಿ ಶ್ರೀಶೈಲ ಕೊರವಾರ, ಸಂಕನಾಳ. ಸಿಂಧನೂರಿನಲ್ಲಿ ಅಂಗವಿಕಲರು ನಡೆಸುವ ಸಂವಹನ ಕುರಿತು ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಕಾರ್ಯಕ್ರಮ. ಅಂಗವಿಕಲರು ನಡೆಸುವ ಸಂವಹನ ಕುರಿತು ವಿದ್ಯಾರ್ಥಿಗಳಿಗೆ ಚಟುವಟಿಕೆ. ನಗರದ ಸೇವಾ ಭಾರತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನು ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಎನ್ನುವ ವಿಷಯ ಕುರಿತು ಮಕ್ಕಳಿಗೆ ಮನದಟ್ಟು ಮಾಡುವ ಚಟುವಟಿಕೆಯನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳಾದ ಸಲೀಂ ಸದ್ದಾಂ ಮಹಮ್ಮದ್ ಇವರು ಮಾತು ಬಾರದ ಕಿವಿ ಕೇಳದ ವ್ಯಕ್ತಿಗಳಾಗಿದ್ದು ಮಕ್ಕಳೊಂದಿಗೆ ನಡೆಸಿದ ಸಂವಹನ ಬಹಳ ಉತ್ತಮವಾಗಿತ್ತು. ಮೊಬೈಲ್ ಬಳಸಿ ವಿಡಿಯೋ ಕಾಲ್ ಮಾಡಿ ಮಾತನಾಡುವ ರೀತಿ ಆಕರ್ಷಕವಾಗಿತ್ತು. ಶಾಲೆಯಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಅಂಗವಿಕಲರು ಅನುಭವಿಸುವ ತೊಂದರೆ ಹಾಗೂ ಅವರು ಕಂಡುಕೊಂಡ ಪರಿಹಾರದ ಉಪಯೋಗಗಳನ್ನು ಮಕ್ಕಳಿಗೆ ಮನದಟ್ಟು ಮಾಡಲಾಯಿತು. ಶಾಲೆಯ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ, ಶಿಕ್ಷಕರಾದ ತಿಪ್ಪಣ್ಣ ದೇಸಾಯಿ, ರಾಮಪ್ಪ, ನಂದಿನಿ ಡಿ, ಸಂಗೀತ, ಗೀತಾ, ಉಮಾ ಸೇರಿದಂತೆ ವಿದ್ಯಾರ್ಥಿಗಳು, ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯ್ಕ, ಸಿಂಧನೂರು. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿನಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ದಾಯಾದಿಗಳಾದ ಅಣ್ಣ ತಮ್ಮಂದಿರು. ಅಣ್ಣನಿಗೆ ತಮ್ಮನಿಂದ ಚಾಕು ಇರಿತ. ಕ್ಷುಲ್ಲಕ ವಿಚಾರಕ್ಕೆ ದಾಯಾದಿಗಳಾದ ಅಣ್ಣ ತಮ್ಮಂದಿರು. ಅಣ್ಣನಿಗೆ ತಮ್ಮನಿಂದ ಚಾಕು ಇರಿತ, ಆಸ್ಪತ್ರೆಗೆ ದಾಖಲು. ಹುಬ್ಬಳ್ಳಿಯಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಇಬ್ಬರು ಅಣ್ಣ ತಮ್ಮಂದಿರು ಗಲಾಟೆ ಮಾಡಿಕೊಂಡು ಜಗಳ ವಿಕೋಪಕ್ಕೆ ಹೋದ ಕಾರಣ ಕೋಪದಲ್ಲಿದ್ದ ತಮ್ಮ ತನ್ನ ಅಣ್ಣನಿಗೆ ಚಾಕು ಇರಿದು ಅಣ್ಣನನ್ನ ಆಸ್ಪತ್ರೆ ಪಾಲು ಮಾಡಿದ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿ ನಡೆದಿದೆ. ಚಾಕುವಿನಿಂದ ಹಲ್ಲೆಗೊಳಗಾದ ಯುವಕ ತೋಫಿಕ್ ಇದ್ಲಿಕಾರ್ ಆಗಿದ್ದಾನೆ. ಚಾಕು ಇದ್ದ ಯುವಕ ಮುಸ್ತಾಕ್ ಇದ್ಲಿಕಾರ್ ಎಂದು ತಿಳಿದು ಬಂದಿದೆ. ಇನ್ನು ಇಬ್ಬರು ನಂದೀಶ್ವರ ನಗರ ಬಡಾವಣೆಯಲ್ಲಿ ವಾಸವಿದ್ದ ಮುಸ್ತಾಕ್ ಮತ್ತು ತೋಫಿಕ್ ಇಬ್ಬರು ಅಣ್ಣ ತಮ್ಮಂದರು. ಮುಂಜಾನೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಹತ್ತಿದೆ. ಅದು ಅಧಿರೇಕಕ್ಕೆ ಹೋಗಿ ತಮ್ಮ ಮುಸ್ತಾಕ್ ಕೈಯಲ್ಲಿದ್ದ ಚಾಕುವಿನಿಂದ ಅಣ್ಣನ ಕುತ್ತಿಗೆಗೆ ಇದ್ದು ಪರಾರಿಯಾಗಿದ್ದಾನೆ. ಅಲ್ಲಿದ್ದ ಸ್ಥಳೀಯರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತೋಫಿಕ್ನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆಯ ಮಾಹಿತಿ ಮೇರೆಗೆ ಸದ್ಯ ಘಟನಾ ಸ್ಥಳಕ್ಕೆ ಹಾಗೂ ಕಿಮ್ಸ್ ಆಸ್ಪತ್ರೆಗೆ ನವನಗರ APMC ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟರ್ ಸಂತೋಷ್ ಮೇದಾರ್, NKS ರಿಪೋರ್ಟ್, ಹುಬ್ಬಳ್ಳಿ. ಮುಂಡ್ರಗಿ ತಾಲೂಕಿನ ನಾಗರಹಳ್ಳಿ ಮತ್ತು ಬೆಣ್ಣೆಹಳ್ಳ ಹಳ್ಳಕ್ಕೆ ಶಾಸಕರಿಂದ ಬ್ರಿಡ್ಜ್ ನಿರ್ಮಾಣಕ್ಕೆ ಭೂಮಿ ಪೂಜೆ. ನಾಗರಹಳ್ಳಿ ಬೆಣ್ಣೆಹಳ್ಳಿ ಹಳ್ಳಕ್ಕೆ ಶಾಸಕರಿಂದ ಬ್ರಿಡ್ಜ್ ನಿರ್ಮಾಣಕ್ಕೆ ಭೂಮಿ ಪೂಜೆ. ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ನಾಗರಹಳ್ಳಿ ಬೆಣ್ಣೆಹಳ್ಳಿ ಹಳ್ಳಕ್ಕೆ ಅಡ್ಡಲಾಗಿ ಹೈ ಲೆವೆಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಸುಮಾರು 250 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಿರಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಸುಮಾರು 15 ವರ್ಷಗಳ ಬೇಡಿಕೆ ಇದಾಗಿದ್ದು, ಹಿಂದೆ ಈ ಹಳ್ಳ ದಾಟುವಾಗ ಅನೇಕ ಜನ ಈ ಹಳ್ಳದಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಾನು ಶಾಸಕನಾದ ತಕ್ಷಣ ಇದನ್ನ ಸರ್ಕಾರದ ಗಮನಕ್ಕೆ ತಂದು ಈ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೇಮಗಿರೀಶ್ ಹಾವಿನಾಳ, KB ಹಂಚಿನಾಳ, ಪ್ರಶಾಂತ್ ಗುಡದಪ್ಪನವರ್, ಪರಮೇಶ್ ಗುಡಿಮನಿ, ಮೈಲಾರಪ್ಪ ಕಲ್ಕೆರಿ, ರಜನಿಕಾಂತ್ ದೇಸಾಯಿ, ಈಶಪ್ಪ ಮಲ್ಶೆಟ್ಟಿ, ಅಂಬವ್ವ ಕಟ್ಟಿಮನಿ, ದೇವೇಂದ್ರಪ್ಪ ಮಲ್ಶೆಟ್ಟಿ, ಬಸವರಾಜ ಡಂಬಳ, ಶ್ರೀನಿವಾಸ ಅಬ್ಬಿಗೇರಿ, RS ಪಾಟೀಲ್ ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ಅರ್ಜುನ್ ಹೊಸ್ಮನಿ, ಮುಂಡ್ರಗಿ. ಅದಕ್ಕೆ ಡೈವರ್ಷನ್ ಕೊಟ್ಟು ಪ್ರಯತ್ನ ಮಾಡ್ತೀವಿ. 20 ಕಿಲೋಮೀಟರ್ ಓಡಾಡಕ್ಕೆ ನಮಗೇನು ಅಂತ ದಯವಿಟ್ಟು ಹಂಗಂದ್ರೆ ನಿಮ್ಮ ಅರ್ಥ ಏನು ಹಂಗಾರೆ ಮಾಡಬಾರ್ದು. ತಿಂಗಳು 2 ತಿಂಗಳು ಪ್ರಾಬ್ಲಮ್ ಆದ್ರೆ ಹಾಕಬಹುದು, ಸಂಬಳ ಸಿಗಬಹುದು. ಅದಕ್ಕೆ ತಮ್ಮ ಸಹಕಾರನೂ ಭಾಳ ಮುಖ್ಯವಾಗಿದ್ದು, ನಾವು ಎಷ್ಟು ದಿನ ಅದನ್ನ ತೊಂದರೆಯನ್ನು ಅನುಭವಿಸಿದ್ದೀವಿ. ನಮ್ಮ ಸಹಕಾರ ಭಾಳ ಮುಖ್ಯವಾಗಿರೋದು ಮತ್ತು ಆದಷ್ಟು ಬೇಗನೆ ಈ ಕೆಲಸ ಆದಷ್ಟು ಬೇಗನೆ ಅಂದರೆ ನಾಳೆ ನಾಡಿದ್ದ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗ ಆದಷ್ಟು ಬೇಗನೆ ನಾವು ಮಾಡುವಂಥದ್ದು ಐತಿ. ಇಲ್ಲಾಂದರೆ ನಾವು ಲೇಟಾಗಿನೇ ಪ್ರಾರಂಭ ಮಾಡ್ತಿದ್ವಿ. ಆದ್ರೆ ಈಗ ಇದನ್ನು ಸ್ಟಾರ್ಟ್ ಮಾಡಿ ಒಂದು ಸೈಡಿಂದ ತೊಗೋತಾ ಹೋಗ್ತಾರೆ. ಜೊತೆಗೆ ನಿಮ್ಮ ತೊಂದರೆ ಆಗದೇ ಇರುವಂಗೆ ಕೆಲಸವನ್ನು ನಾವು ನಿರ್ವಹಿಸ್ತೀವಿ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಮುಂದೆ ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚು ಕಾರ್ಯಗಳು ಆಗಬೇಕಾಗಿದೆ. ಈಗ ಬರುವಂಥ ಸಮಯದಲ್ಲಿ ಒಂದು ಡ್ರೈನೇಜಿಗೆ ಸಂಬಂಧಪಟ್ಟಂಗೆ
ಗಟರ ಆಗಿಲ್ಲ ಅಂತ ಅನ್ನೋದನ್ನು ಸಹಿತ ಅಲ್ಲಿರೋರು ಕೇಳಿದರು. ಅದಕ್ಕೆ ವಿಚಾರಣೆ ಮಾಡಿದಾಗ ಆಲ್ರೆಡಿ ಗ್ರಾಮ ಪಂಚಾಯತ್ ಅವರು ಅನುದಾನವನ್ನು ಹಾಕಿದ್ದಾರೆ. ಪ್ರಾಬ್ಲಮ್ ಏನಂದರೆ ಅಲ್ಲಿರುವಂಥ ಏನು ಒತ್ತುವರಿ ಮಾಡ್ಕೊಂಡ್ರೆ ಕೆಲವೊಬ್ಬರು ನಾಗರಹಳ್ಳಿಯಲ್ಲಿರುವಂಥ ಸಮಸ್ಯೆ, ಒತ್ತುವರಿ ಮಾಡ್ಕೊಂಡವರು ಕೆಲವೊಬ್ರು ಬೇಕಂತಾರಂತೆ, ಕೆಲವೊಬ್ರು ಬ್ಯಾಡ್ ಅಂತಾರಂತೇಳಿ ಆಲ್ರೆಡಿ ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದಕ್ಕೆ ನಾವು ಅನುದಾನ ಕೊಟ್ಟಿದ್ದೀವಿ ಸರ್. ಇಲ್ಲೇ ಮತ್ತೆ ಇಲ್ಲ ನಮ್ಮ ಹಿರಿಯರು ಅದಾರ, ಅವ್ರ ಊರಿನವ್ರೆ, ಅವ್ರು ಕೇಳಿದಾಗ ಇದು ಒಂದಿನ ಸಮಸ್ಯೆ ಅಲ್ಲ ಸರ್, ಇದು 20 ವರ್ಷದಿಂದ ಹಂಗೆ ಮಾಡ್ತಾರೆ, ಒಬ್ರು ಬೇಕಂತಾರೆ ಒಬ್ರು ಬ್ಯಾಡ್ ಅಂತಾರೆ ಅನ್ನೋದು ಸಹಿತ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ತಾವು ಇದ್ರಿ ಹಿಂದ ಮತ್ತೇನಪ್ಪ ಅಂತ ಅನ್ಕೋಬೇಡ್ರಿ ದಯವಿಟ್ಟು. ಒಂದು 4-5 ಪ್ರಾಣಹಾನಿ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಸುಮಾರು 15 ವರ್ಷದ ಒಂದು ಬೇಡಿಕೆಗಿಂತ ಮುಖ್ಯವಾಗಿ ನಮಗೆ ಏನೋ ಜೀವವನ್ನು ಕಳ್ಕೊಂಡಿದ್ದಾರೆ, ಆ ಜೀವವನ್ನು ನಾವು ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಸಹಿತ ಅದನ್ನು ವಾಪಸ್ ತರಲಿಕ್ಕೆ ಆಗದೇ ಇರುವಂಥ ಘಟನೆಗಳು ಹಿಂದೆ ಮತ್ತು ನಾನು ಆದ ನಂತರನೂ ಸಹಿತ ಒಂದು ಘಟನೆ ಆಗಿರುವಂಥದ್ದು. ಅದಕ್ಕೆ ವಿಷಾದವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗಾಗಿ ಆ ಘಟನೆ ನಾನು ಶಾಸಕನಾದ ತಕ್ಷಣವೇ ಈ ಬ್ರಿಡ್ಜಿಗೆ ಸಂಬಂಧಪಟ್ಟಂಥದ್ದನ್ನು ಸರ್ಕಾರದ ಗಮನಕ್ಕೆ ಅವಾಗನೇ ನಾನು ತಂದಿರುವಂಥದ್ದು ಸಹಿತ ಎಲ್ಲ ನಮ್ಮ ಮುಖಂಡರಿಗೆ ಗೊತ್ತಿರುವಂಥ ವಿಷಯ. ತದನಂತರ ಇಮಿಡಿಯೇಟಾಗಿ ಅದನ್ನು ಏನು ಘಟನೆ ಆಯಿತು ಮತ್ತೆ ಅದೇ ಘಟನೆ ಆಗಿರೋದ್ರಿಂದ ಇಮಿಡಿಯೇಟಾಗಿ ಅದನ್ನು ಮಾಡಿಸುವಂಥ ಕೆಲಸದಲ್ಲಿ ಸರ್ಕಾರಕ್ಕೆ ವಿಶೇಷವಾಗಿ ನಾವು ಇವತ್ತು PWD ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ನೆನೆಸ್ಕೊಳ್ಬೇಕಾಗತ್ತೆ. ಅವ್ರನ್ನೆಲ್ಲರ ಚಿತ್ರಣವನ್ನು ಸುಮಾರು ಅವು ಏನೇನು ಆಗಿದ್ದು ಘಟನೆಗಳಲ್ಲೆಲ್ಲ ತಗೊಂಡು ಹೋದಾಗ ಒಳ್ಳೆಯ ಸ್ಪಂದನೆಯನ್ನು ಸಚಿವರು ಕೊಟ್ಟು ಬಹುಶಃ ಆ ಕಾರ್ಯ ಅವರಿಗೂ ಸಹಿತ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಇವತ್ತು ಸುಮಾರು 15 ವರ್ಷದ ಒಂದು ಬೇಡಿಕೆ. ಇವತ್ತು ಅನುದಾನ ಏನು ದೊಡ್ಡದಿರಲಿಕ್ಕಿಲ್ಲ, ಏನು ಭಾಳ 2.5 ಲಕ್ಷ ಇರ್ಬೋದು, 2.5 ಕೋಟಿ. ಆದರೆ ಕಾರ್ಯ ಇಲ್ಲಿರುವಂಥದ್ದು ಸಂಕಷ್ಟ ಇನ್ನೇನು ನಾವು ಇವತ್ತು ಸೇರಿದ್ದೀವಿ, ಎಲ್ಲರಿಗೂ ಸಹಿತ ನಾವು ಪ್ರತಿದಿನ ಆ ಸಂಕಷ್ಟವನ್ನು ಅನುಭವಿಸಿದ್ದೀವಿ. ಆ ಘಟನೆ ಆದ ನಂತರ ಇದಕ್ಕೆ ಒಂದು ಟೆಂಪ್ರರಿಯರ ಮಾಡಿಕೊಡ್ಬೇಕು ಅನ್ನೋ ಒಂದು ಕಾರ್ಯವನ್ನು ಮಾಡಿಕೊಂಡಾಗ ಬಹುಶಃ 1 ತಿಂಗಳಲ್ಲಿ ಕಾರ್ಯನೂ ಸಹಿತ ನಾವು ಮುಗಿಸಿದ್ವಿ. ಹೇಳೋಕ್ಕಾಗಲ್ಲ, ಮೊದಲೇ ಸರ್ಕಾರದಲ್ಲಿ ಅನುದಾನ ಇಲ್ಲ, ನಮ್ಗೆ ಸಿಗುತ್ತೋ ಇಲ್ಲ ಒಂದು ವಿಚಾರ ಬಂದಾಗ ಇದನ್ನು ಇಮಿಡಿಯೇಟಾಗಿ ಟೆಂಪ್ರರಿ ಮಾಡೋಣ, ಅಟ್ಲೀಸ್ಟ್ ನೀರಾದರೂ ಹಾದು ಹೋಗಲಿ ಅಂತೇಳಿ ಹೇಳಿದಾಗ ಈ ಕಾರ್ಯನೂ ಸಹಿತ ಭಾಳ ಅಚ್ಚುಕಟ್ಟಾಗಿ ಆಯಿತು. ಅಚ್ಚುಕಟ್ಟಾಗಿ ಈಗ ಇದನ್ನು ಮತ್ತೆ ಕೆಡಬೇಕಲ್ಲಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ. ಆದರೆ ಪರ್ಮನೆಂಟಾಗಿ ನಮಗೆ ಒಂದೊಂದು 20-25 ವರ್ಷದ ಒಂದು ಬ್ರಿಡ್ಜು, ಒಳ್ಳೆ ಕ್ವಾಲಿಟಿಯ ಬ್ರಿಡ್ಜನ್ನು ಆಗೋದಿದೆ, ಅದಾಗಲಿ. ಹಾಗಾಗಿ ನಾವು ಸೇರಿದವರು ಈ ಊರಿನ ಏನು ಹತ್ತಿರ ಇಲ್ಲಿ ಅಡ್ಡಾಡುವಂಥ ಎಲ್ಲ ಗ್ರಾಮಸ್ಥರಿಗೆ ಹಿಂದೇನು ಗೌರಿಬಿದನೂರಿಗೆ ಯುದ್ಧ ಪೀಡಿತ ಇರಾನ್ನಿಂದ ಅಲಿಪುರಕ್ಕೆ 11 ಜನ MBBS ವಿದ್ಯಾರ್ಥಿಗಳ ಆಗಮನ. ಗೌರಿಬಿದನೂರು ಯುದ್ಧ ಪೀಡಿತ ಇರಾನ್ನಿಂದ ಶನಿವಾರ ರಾತ್ರಿ 11:30ಕ್ಕೆ ಅಲಿಪುರದ 11 ಜನ MBBS ವಿದ್ಯಾರ್ಥಿಗಳು ಗೌರಿಬಿದನೂರಿನ ಅಲಿಪುರಕ್ಕೆ ಆಗಮಿಸಿದರು. MBBS ವಿದ್ಯಾರ್ಥಿ ಸೈಯದ್ ಮೊಹಮ್ಮದ್ ತಾಕಿ ಮಾತನಾಡಿ, ಯುದ್ಧ ಪ್ರಾರಂಭವಾದಾಗ ಬದುಕಿ ಬರುವ ಭರವಸೆ ಇರಲಿಲ್ಲ. ನಾವು ವಾಪಸ್ಸಾದಾಗ ಟೆಹ್ರಾನ್ ನಗರದ 5 ಕಿಲೋಮೀಟರ್ ದೂರದಲ್ಲೇ ಇಸ್ರೇಲ್ನಿಂದ ನಿರಂತರವಾಗಿ ಕ್ಷಿಪಣಿಗಳ ದಾಳಿಯಾಗುತ್ತಿತ್ತು. ಮೊದಲು ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿರಲಿಲ್ಲ. ಆಗ ಕೆಲವು ಕಡೆ ಕ್ಷಿಪಣಿ ದಾಳಿಯಿಂದ ಕಟ್ಟಡಗಳು ಹಾನಿಗೊಳಗಾದದ್ದನ್ನು ನಾವು ಕಣ್ಣಾರೆ ಕಂಡೆವು. ನಂತರ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆದ ನಂತರ ಇಸ್ರೇಲ್ನ ಅನೇಕ ಕ್ಷಿಪಣಿಗಳು ಆಗಸದಲ್ಲೇ ಇರಾನ್ ಸೈನ್ಯ ಹೊಡೆದುರುಳಿಸಲಾಗುತ್ತಿತ್ತು. ಟೆಹ್ರಾನ್ನಿಂದ ಮಾಷದ್ ನಗರಕ್ಕೆ ಶುಕ್ರವಾರ ಬಂದಾಗ ಅಲ್ಲಿಯೂ ಸಹ ಕ್ಷಿಪಣಿಗಳ ದಾಳಿ ನಡೆಯುತ್ತಿತ್ತು. ಇರಾನ್ ಪ್ರತಿ ದಾಳಿ ನಡೆಸಿ ಆಗಸದಲ್ಲೇ ಇಸ್ರಾನ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗುತ್ತಿತ್ತು. ಇದನ್ನು ನೋಡಿ ನಾವು ಗಾಬರಿಗೆ ಒಳಗಾಗಿದ್ದೆವು. ಅಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಸಹ ಕಡಿತಗೊಳಿಸಲಾಗಿತ್ತು. ಇದರಿಂದ ಮನೆಯವರೊಂದಿಗೆ ಸಂಪರ್ಕಿಸಲು ಸಾಧ್ಯವಾಗಲು ಕಷ್ಟವಾಗುತ್ತಿತ್ತು. ಇದರಿಂದ ಭಯಭೀತರಾಗಿದ್ದೆವು. ನೆರವಿಗೆ ಬಂದ ಭಾರತೀಯ ರಾಯಭಾರಿ ಕಚೇರಿ ಭಾರತೀಯ ವಿದ್ಯಾರ್ಥಿಗಳನ್ನು ಏರ್ಪೋರ್ಟ್ಗೆ ಕರೆತರುವಾಗ 60 ಕಿಲೋಮೀಟರ್ಗೆ ಒಂದು ಚೆಕ್ ಪೋಸ್ಟ್ ನಿರ್ಮಿಸಿ ತಪಾಸಣೆ ಮಾಡುತ್ತಿದ್ದರು. ನಂತರ ಏರ್ಪೋರ್ಟ್ಗೆ ಬಂದ ನಂತರ ಭಾರತೀಯ ರಾಯಭಾರಿ ಕಚೇರಿಯು 1500ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳನ್ನು ಒಂದೇ ಸ್ಥಳದಲ್ಲಿ ಪ್ರತ್ಯೇಕವಾದ ಹೋಟೆಲ್ಗಳಲ್ಲಿ ಇರಿಸಿದ್ರು. ಅಲಿಪುರದ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಕೊಠಡಿ ನೀಡಲಾಗಿತ್ತು. ಇಲ್ಲಿ ವೈಫೈ ವ್ಯವಸ್ಥೆಯಿಂದ ಮನೆಯವರೊಂದಿಗೆ ಮಾತನಾಡಲು ಅವಕಾಶ ಕಲ್ಪಿಸಲಾಗಿತ್ತು. ಭಾರತೀಯ ರಾಯಭಾರಿ ಕಚೇರಿಯಿಂದ ಪ್ರತಿ ಭಾರತೀಯನಿಗೂ ಸಂಪರ್ಕ ಮಾಡಿ ನಮಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಿದ್ದರು ಹಾಗೂ ಭಾರತಕ್ಕೆ ಮರಳುವ ಬಗ್ಗೆ ಯಾವುದೇ ಮಾಹಿತಿ ನೀಡುತ್ತಿರಲಿಲ್ಲ. 6 ಗಂಟೆ ಮುಂಚಿತವಾಗಿ ಸಿದ್ಧವಾಗಿರುವಂತೆ ಮಾತ್ರ ತಿಳಿಸಿದ್ರು. ನಮಗೆ 2ನೇ ಬ್ಯಾಚ್ನಲ್ಲಿ ಭಾರತಕ್ಕೆ ಹೊರಡಲು ವಿಮಾನ ನಿಲ್ದಾಣದಲ್ಲಿ ತಿಳಿಸಿದ್ರು ಎಂದು ತಿಳಿಸಿದ್ದಾರೆ.
ಮಾಡೋದು ಎಲ್ಲ ಅಲ್ಲಿ ಇಂಟ್ರೆಸ್ಟ್ ಆಗ್ಬಿಡೋದು. ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದೆ ಸರ್. ಭಯ ಇತ್ತು ಅಷ್ಟೇ. ಅದೇ ಫಸ್ಟ್ ಚಾನ್ಸೇ ಇಲ್ಲ ಒಂದು ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಕೌಂಟರ್ ಕಂಟ್ರಿ ಅವರು 150-200 ಮಿಸೈಲ್ಸ್ ಕಳಿಸಿದ್ರೆ ಅದ್ರಾಗ ಒಂದಿಲ್ಲ ಅಂದ್ರೆ 2 ಕೆಳಗಡೆ ಬರಲೇ ಬರುತ್ತೆ. ಮಿಕ್ಕಿದ ಎಲ್ಲ ಇಂಟರ್ಸೆಪ್ಟ್ ಆಗಿ ಅಲ್ಲೇ ಡಿಫೆನ್ಸ್ ಮಾಡಿಬಿಡೋದು. ಒಂದು ಕೆಳಗಡೆ ಚಾನ್ಸ್ ಇರಲ್ಲ. ಅಂದ್ರೆ ಅವ್ರ ಕಂಟ್ರಿ ಪ್ರಕಾರ 90-95% ಪೀಪಲ್ ಆರ್ ಕಂಪ್ಲೀಟ್ಲಿ ಸೇಫ್. ಯಾಕಂದ್ರೆ ಅವ್ರ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇದೆ. ಸೊ ಎಲ್ಲಿಲ್ಲ ಅಂದ್ರೂ ಅವರು ಕೂಡ ಗೌರ್ಮೆಂಟ್ ಅವರು ಪ್ರತಿ ಇಂಟರ್ನ್ಯಾಷನಲ್ ಇರೋ ಸ್ಟೂಡೆಂಟ್ಸು, ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟ್ಸ್ ಎಲ್ಲರಿಗೆ ಒಂಥರ ಸೇಫ್ಟಿ ಪ್ರೋಟೋಕಾಲ್ಸ್ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲರನ್ನ ಎವ್ಯಾಕ್ಯುವೇಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇರಾಕ್ ಅವ್ರು ಬಿಟ್ಟೋದ್ರು, ಪಾಕಿಸ್ತಾನ ಅವ್ರು ಬಿಟ್ಟೋದ್ರು, ಮತ್ತು ಬೇರೆ ಬೇರೆ ಕಂಟ್ರೀಸ್ ಅವರು, ಫಾರ್ ಎಕ್ಸಾಂಪಲ್ ಇಂಡೋನೇಷಿಯಾ ಅವರಿಗೆ ಒಬ್ಬೊಬ್ಬರಿಗೆ ಒಂದು ಪ್ರೋಟೋಕಾಲ್ ಕ್ರಿಯೇಟ್ ಮಾಡಿ ಹೆಂಗೆ ಕಳಿಸ್ಬೋದು, ಏನೇನು ಆಪ್ಷನ್ ಇದೆ. ಯಾಕಂದರೆ ಏರ್ ಸ್ಪೇಸ್ ಎಲ್ಲ ಈಗ ಕ್ಲೋಸ್ ಆಗಿದೆ. ಏರ್ ಸ್ಪೇಸ್ ಕ್ಲೋಸ್ ಆದರೆ ಟ್ರಾವೆಲ್ ಮಾಡೋಕ್ಕೆ ಬೇರೆ ಕಂಟ್ರಿ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ಅವ್ರಿಗೆ ಒಂದು ಆಪ್ಷನ್ ಕೊಟ್ಟಿದ್ರು, ಬೈ ರೋಡ್ ಬೇರೆ ಯಾವುದಾದ್ರೂ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿಂದ ಫ್ಲೈಟ್ ಅರೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದಕ್ಕೂ ನಮ್ಮ ಇಂಡಿಯನ್ ಎಂಬೆಸಿ ಅವರು ಸೇಫ್ಟಿ ನೋಡಿಬಿಟ್ಟು ಅದು ಸೇಫ್ ಇಲ್ಲ ಅಂತ ಹೇಳ್ಬಿಟ್ಟು ಇಂಡಿಯನ್ ಸ್ಟೂಡೆಂಟ್ಸ್ಗೆ ಇರಾನ್ನಲ್ಲೇ ಒಂದು ಏರ್ಪೋರ್ಟ್ ಎಲ್ಲ ಅರೇಂಜ್ ಮಾಡಿ ಅಲ್ಲಿಂದ ಬರೀ ಇಂಡಿಯನ್ಸ್ಗೋಸ್ಕರ ಫ್ಲೈಟ್ಸ್ ಅರೇಂಜ್ ಮಾಡಿ ಅಲ್ಲಿಂದ ಮಕ್ಕಳನ್ನ ಮತ್ತು ಡಿಪ್ಲೊಮ್ಯಾಟ್ಸ್ನ ಅಲ್ಲಿಂದ ಎವ್ಯಾಕ್ಯುವೇಟ್ ಮಾಡ್ತಿದ್ದಾರೆ. ಎಂಬಸಿಯಿಂದ ನೀವು ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಹಾಸ್ಪಿಟಲ್ ಎಲ್ಲ ಹಾಸ್ಪಿಟಲ್ಗೆ ಕರೆಕ್ಟ್ ಕೊಡ್ತಿದ್ದಾರೆ. ಇನ್ನೊಂದೇನೆಂದರೆ ಈಚ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಿದ್ದಾರೆ, ಡೀಟೇಲ್ಸ್ ತಗೊತಿದ್ದಾರೆ, ಏನಾದರೂ ಪ್ರಾಬ್ಲಮ್ ಇದೆಯೇ ಇಲ್ಲ ಅಂತ. ಸೊ ಫ್ರಮ್ ಎವ್ರಿವೇರ್ ದಿಸ್ ಸಪೋರ್ಟ್ ಫ್ರಮ್ ದ ಇಂಡಿಯನ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ದ ಇಂಡಿಯನ್ ಎಂಬಸಿ. ನೀವು ಎಲ್ಲಿ ವಾಸ ಇದ್ರಿ, ಯಾವ್ದನ್ನ ಇಂಟರ್ಸೆಪ್ಟ್ ಆಗದೆ ಇರ್ತಕ್ಕಂಥವು ಮನೆಗಳ ಮೇಲೆ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇತ್ತು ಸರ್? ಆ ಥರ ಆಗಿದ್ದಾವೆ ಕೇಸಸ್ಸು. ಫಾರ್ ಎಕ್ಸಾಂಪಲ್ ನಾವೆಲ್ಲೋ ಒಂದು ಸರೌಂಡಿಂಗ್ ಆಗಿ ನಿಂತಿದ್ವಿ, ಒಂದು 10 ಕಿಲೋಮೀಟರ್ ದೂರ, 15 ಕಿಲೋಮೀಟರ್ ದೂರ, ಅಲ್ಲಿ ಬ್ಲಾಸ್ಟ್ ಆಯಿತು. ಒಂದು 10 ನಾವು ಅದು ಯಾಕಂದರೆ ಅದು ಇಂಟರ್ಸೆಪ್ಟ್ ಆಗಿರೋದು ಸೌಂಡು ಮತ್ತು ಬ್ಲಾಸ್ಟ್ ಆಗಿರೋದು ಸೌಂಡು ಒಂದೊಂದಕ್ಕಿಂತ ಡಿಫರ್ ಮಾಡೋಕ್ಕಾಗಲ್ಲ. ಆ ಥರ ಸೌಂಡ್ ಬರ್ತಿದೆ, ಅಷ್ಟು ಜೋರಾಗಿ ಬರ್ತಿದೆ. ಆಮೇಲೆ ಏನಾದರೂ ಅಫಿಷಿಯಲ್ ಅವರು ಡಿಕ್ಲೇರ್ ಮಾಡಿದ್ರೆ ಇಷ್ಟಿಷ್ಟು ಜನ ಸತ್ತೋದ್ರು, ಇಷ್ಟಿಷ್ಟು ಜನ ಇಂಜೂರ್ ಆಗಿಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಫಸ್ಟ್ ಅಟ್ಯಾಕ್ ಆಗಿರೋದು ಇರಾನಲ್ಲಿ, ಅದು ಆಗಿರೋದು ಹೇಳ್ತಿಕಂದ್ರೆ ಅಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವ್ ಇರಲಿಲ್ಲ, ಅದಕ್ಕೆ ಅಲ್ಲಿ ಅಟ್ಯಾಕ್ ಆಗಿರೋದು. ಇಲ್ಲಾಂದರೆ ಅಟ್ಯಾಕ್ ಆಗೋದು ಚಾನ್ಸೇ ಇರಲಿಲ್ಲ. ಆದರೂ ಇಂಡಿಯನ್ ಎಂಬೆಸಿ ಅವರು ಮಕ್ಕಳ ಸೇಫ್ಟಿಗೋಸ್ಕರ ಯಾವ ಸೇಫ್ ಪ್ಲೇಸ್ ಇದೆ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ಗೆ, ಇಂಡಿಯನ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಆ ಜಾಗಕ್ಕೆ ರಿಲೊಕೇಟ್ ಮಾಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ಬೋದು, ಎಲ್ಲಿ ಕರ್ಕೊಂಡು ಹೋಗಿ ಬರೋದು ಅಂತ ಹೇಳ್ಬೋದು. ಆ ಥರ ಇವ್ರು ಪ್ಲಾನ್ ಮಾಡಿ ನಮಗೆ 2 ಸ್ಟೇಟ್ಸ್ ಕ್ರಾಸ್ ಮಾಡಿಸಿದ್ದಾರೆ. ಚಾಮರಾಜನಗರದಲ್ಲಿ ಸಂವಿಧಾನ ಪೀಠಿಕೆಯು ಭಾರತೀಯ ಸಂವಿಧಾನದ ಅಡಿಪಾಯ ಎಂದು ಸಿ ರಮೇಶ್ ಹೇಳಿಕೆ ನೀಡಿದ್ದಾರೆ. ಸಂವಿಧಾನ ಪೀಠಿಕೆಯು ಭಾರತೀಯ ಸಂವಿಧಾನದ ಅಡಿಪಾಯ. ಸಿ ರಮೇಶ್. ಕಾರ ಆಪ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ಸಂವಿಧಾನ ಪೀಠಿಕೆ ಅನಾವರಣ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಪೀಠಿಕೆಯು ಸಂವಿಧಾನ ಒಂದು ಪರಿಚಯಾತ್ಮಕ ಭಾಗವಾಗಿದೆ. ಇದು ಸಂವಿಧಾನದ ಮೂಲಭೂತ ತತ್ವಗಳು ಮತ್ತು ಆದರ್ಶಗಳನ್ನು ತಿಳಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಹೇಳಿದರು. ನಗರದ ಕೆಇಬಿ ಕಚೇರಿಯ ಸಮೀಪದಲ್ಲಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ಅಳವಡಿಸಿರುವ ಸಂವಿಧಾನ ಪೀಠಿಕೆ ಅನಾವರಣಗೊಳಿಸಿ ಮಾತನಾಡಿದರು. ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲಾ ಸಮಿತಿ ಸಂವಿಧಾನ ಪೀಠಿಕೆಯನ್ನು ಮೊಟ್ಟಮೊದಲ ಬಾರಿಗೆ ಅಳವಡಿಸಿರುವುದು ತುಂಬಾ ಖುಷಿ ತಂದಿದ್ದು, ರಾಜ್ಯ ಸಮಿತಿ ಕಚೇರಿ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಸಮಿತಿ ಕಚೇರಿಯಲ್ಲೂ ಅಳವಡಿಸಲಾಗುವುದು ಎಂದರು. ಸರ್ಕಾರದಿಂದ ಅನುಮತಿ ಪಡೆದು ಇಲಾಖೆಯ ಅಧಿಕಾರಿಗಳು ಗ್ರಾಹಕರೊಂದಿಗೆ ಕೆಲಸ ಮಾಡುತ್ತೇವೆ. ಇಲಾಖೆಯ ನೌಕರರು ನಮ್ಮ ಸಂಬಂಧ ಸಹೋದರರ ರೀತಿಯಲ್ಲಿರುತ್ತಾರೆ. ವಿಶೇಷವಾಗಿ ಚಾಮುಂಡೇಶ್ವರಿ ಕಂಪನಿ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟಿದೆ. ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು ಎಂದರು. ಜೆಸ್ಕಾಂ ಚಾಮರಾಜನಗರ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ಪ್ರದೀಪ್ ಕುಮಾರ್ ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧ್ಯಕ್ಷ ಜಿಎಂ ಸುರೇಶ್ ಮಾತನಾಡಿ, ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಹೇಶ್, ಸುರೇಶ್, ದೃಪದ್, ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಮೊಹಮ್ಮದ್ ತಾಸಿಂ, ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾನುಪ್ರಕಾಶ್ ಎಸ್, ಉಪಾಧ್ಯಕ್ಷರಾದ ಅಲ್ಸರ್ ಅಲಿಖಾನ್,
ನಾಗೇಂದ್ರ, ಜಿಲ್ಲಾ ಖಜಾಂಚಿ ಎಂಎನ್ ಸಂಪತ್ ಕುಮಾರ್ ಜೊತೆಗೂಡಿಸಿಕೊಂಡ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಗಂಗಾಧರ್, ನಿರ್ದೇಶಕರಾದ ಕೆಂಪನಹುರ ರಾಜು, ಗುರುವಿನಪುರ ರಾಜು, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಸತ್ಯಗಾಲ ನಾಗರಾಜು ಹಾಗೂ ಸದಸ್ಯರು ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಚಾಮರಾಜನಗರ. ನಮಸ್ಕಾರ. ಈ ಚಿಕ್ಕ ಸಮಾರಂಭದ ಉಪಸ್ಥಿತರಿರ್ತಕ್ಕಂಥ ನಮ್ಮ ಎಲ್ಲ ನೆಚ್ಚಿನ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸರ್ಕಾರದಿಂದ ಮಾನ್ಯ ಪ್ರಧಾನ ಗುತ್ತಿಗೆದಾರ ರಾಜ್ಯಾಧ್ಯಕ್ಷರಾದ ಶ್ರೀ ರಮೇಶ್ ಅವರು, ತಾಲೂಕು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಂದೀಪ್ ಸುರೇಶ್ ಅವರೇ, ಕೊಳ್ಳೇಗಾಲ ತಸ್ಕೀನ್ ಅವರೇ, ನಂತರ ಉಮ್ಮತ್ತೂರು ಚಂದ್ರು, ನಾಗರಾಜು, ಸ್ವಾಮಿ, ಮತ್ತೆ ಇಲ್ಲೆಲ್ಲ ನಡೆದಿರ್ತಕ್ಕಂಥ ಎಲ್ಲ ನನ್ನ ಗುತ್ತಿಗೆದಾರ ಮಿತ್ರರೇ ಹಾಗೂ ಅಧಿಕಾರಿ ಮಿತ್ರರೇ, ಇವತ್ತು ಒಂದು ಒಳ್ಳೆ ಸುಸಂದರ್ಭ. ನಮ್ಮ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ಸಂವಿಧಾನ ಪೀಠಿಕೆ ಏನು ಅನಾವರಣಗೊಂಡಿದೆ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಾವು ಸಂವಿಧಾನ ಪೀಠಿಕೆಯನ್ನು ಅಳವಡಿಸ್ತಾ ಇದ್ದೀವಿ. ಈಗ ನಮ್ಮ ಗುತ್ತಿಗೆದಾರ ಸಂಘದ ಕಚೇರಿಗಳನ್ನು ಸಹ ಈ ಅನಾವರಣ ಆಗ್ತಾ ನೋಡಿದ್ರೆ ತುಂಬಾ ಖುಷಿ ತಂದಿದೆ. ಈ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ನಾವು ಭಾಗಿಯಾಗಿರೋದು ಕೂಡ ನಮಗೆ ವೈಯಕ್ತಿಕವಾಗಿ ಬಹಳ ಸಂತೋಷವಾಗಿದೆ. ಅದೇ ರೀತಿ ಮುಂದುವರೆದು ಹೊಸ ಈ ಸ್ಟಾಂಪಿಂಗ್ ಕೂಡ ಉದ್ಘಾಟನೆ ಆಗಿದೆ. ಈ ಸ್ಟಾಂಪಿಂಗ್ ಏನು ಅದು ಫಸ್ಟ್ ಈ ಹಿಂದೆ ಓನ್ಲಿ ನಾವು ಒಂದು ಯೆಲ್ಲೋ ಪೇಪರ್ ಅಲ್ಲಿ ಕೊಡ್ತಾ ಇದ್ದೇವೆ, ಯೆಲ್ಲೋ ಪೇಪರ್ ಅಲ್ಲಿ ಕೊಡ್ತೀವಿ. ಈ ಸ್ಟಾಂಪಿಂಗ್ ಅಲ್ಲಿ ಹೊರಗಡೆ ತಗೊಳ್ತಾ ಇದ್ದೀವಿ. ಸೊ ಈಗ ನೀವೇ ಒಂದು ಅಪ್ರೂವಲ್ ತಗೊಂಡು ಅದಕ್ಕೆ ಈ ಸ್ಟಾಂಪಿಂಗ್ ಕೂಡ ಚಾಲನೆ ಮಾಡಿಸಿದ್ದೀರಾ. ಅದು ಕೂಡ ಒಂದು ಒಳ್ಳೆಯ ಕೆಲಸ ಕಾರ್ಯ. ಸೊ ತಮಗೆ ಎಲ್ಲರಿಗೂ ಕೂಡ ಈ ಕಾರ್ಯದಲ್ಲಿ ಯಶಸ್ಸಿಗೆ ಒಳ್ಳೆಯದಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ಹಾಗೆ ಮುಂದುವರೆದು ಎಲ್ಲರೂ ಒಂದ್ ಸ್ವಲ್ಪ ಜನಕ್ಕೆ ಪರಿಚಿತ ಇದ್ದೀವಿ, ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಆಯ್ತಾ? ಸೊ ಎಲ್ಲರೂ ನಿಮ್ ಕೆಲಸ ಏನಿದೆ ದಯವಿಟ್ಟು ಮಾಡ್ಕೊಳ್ಳಿ, ಆಯ್ತಾ? ಆಮೇಲೆ ನಾವು ಸಿಗ್ತಾ ಇಲ್ಲ, ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೊರಗಡೆ ಹೋಗಿರ್ತೀವಿ, ಒಂದೊಂದ್ ಬಾರಿ ರಿಮೋಟ್ ಏರಿಯಾದಲ್ಲಿ ಇರ್ತೀವಿ, ಇಲ್ಲಿ ಫಾರೆಸ್ಟ್ ಲಿಮಿಟ್ಸ್ ಇರುತ್ತೆ. ಸೊ ಸಿಗದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ನಮ್ಮ ಆಫೀಸ್ ಎಲ್ಲರೂ ಇರ್ತಾರೆ, ಆಯ್ತಾ? ಅವ್ರಿಗೆ ಮಾತಾಡ್ಕೊಳ್ಳಿ, ಒಂದು ಮೆಸೇಜ್ ಹಾಕಿ ಅಥವಾ ಎಮರ್ಜೆನ್ಸಿ ಇದ್ರೆ ಅವರಿಂದ ಮಾಡಿಸ್ಕೊಳ್ಳಿ ಏನೇ ಕೆಲಸ. ಇನ್ ಕೇಸ್ ನಮ್ದೇ ಸೈನ್ ಬೇಕಾದ್ರೆ ವೇಟ್ ಮಾಡಿ, ನಾನು ಮಾಡ್ಕೊಡ್ತೀನಿ. ಇಲ್ಲ ಅಂತಂದ್ರೆ ನಮ್ಮ ಆಫೀಸಲ್ಲಿ AW ಅಂತ ಒಬ್ರು ಇರ್ತಾರೆ. ಸೊ ಏನಾದ್ರು ಎಮರ್ಜೆನ್ಸಿ ಇದ್ರೆ, ಈಗ ಫೈಲ್ ಬೇಕು, ಅದು ಇಂಟಿಮೇಷನ್ ಒಂದು ಫಾರ್ ಸೈನ್ ಹಾಕೊಡ್ಬೇಕು, ಅಥವಾ ನಿಮ್ಗೆ ಅಪ್ರೂವ್ಡ್ ಫೈಲ್ಗಳು ನಿಮಗೆ ಸಬ್ ಡಿವಿಷನ್ ಬರ್ತಾ ಇರಲ್ಲ. ಸೊ ಈ ತರದ್ದು ಯಾವುದೇ ಸಂದರ್ಭ ಇದ್ರೂ ಕೂಡ ನೀವು ಮಾಡಿಸ್ಕೊಳ್ಳಿ. ಒಂದು ಎಲ್ಲ ನೀವು ನಮ್ಗೆ ಮತ್ತೆ ಗ್ರಾಹಕರ ನಡುವೆ ನೀವು ಒಂದು ಬ್ರಿಡ್ಜ್ ಇದ್ದ ಕೆಲಸ ಮಾಡ್ತಿರ್ತೀವಿ. ಸೊ ಎಲ್ಲರೂ ಕೂಡ ಇಲಾಖೆ ಪರವಾಗಿ, ನಾವು ಇಲಾಖೆ ಒಳಗಿದ್ದು ನಾವು ಕೆಲಸ ಮಾಡ್ತೀವಿ, ನೀವು ಇಲಾಖೆಯಿಂದ ಹೊರಗಿದ್ದು ಇಲಾಖೆಯ ಕೆಲಸನ ಮಾಡ್ಕೊಳ್ತಿರ್ತೀವಿ. ಸೊ ಹಾಗಾಗಿ ನಿಮ್ಮ ಬಾಂಧವ್ಯ ಯಾವಾಗ್ಲೂ ಕೂಡ ಚೆನ್ನಾಗಿರ್ಬೇಕು. ಯಾವುದೇ ಏರುಪೇರು ಏನೇ ಅಡೆತಡೆಗಳು ಬಂದರೂ ಕೂಡ ಒಂದು ಫೋರಮ್ ಅಲ್ಲಿ ಕೂತ್ಕೊಂಡು ನಾವು ಬಗೆಹರಿಸಿಕೊಂಡು ಒಂದೇ ರೀತಿಯಲ್ಲಿ ಸಾಕ್ಬೇಕಾಗಿರುತ್ತೆ, ಮುಂದೆ ಸಾಕ್ಬೇಕಾಗಿರುತ್ತೆ. ನಮ್ಗೆ ನಮ್ದೇ ಆದಂತಹ ಒಂದಷ್ಟು ಬೈಂಡಿಂಗ್ಸ್ ಇರುತ್ತೆ. ಯಾವುದೇ ಕೆಲಸ ಮಾಡ್ಬೇಕಾಗ್ಲಿ, ಮತ್ತೊಂದು ಕಾರ್ಯನಿರ್ವಹಿಸಬೇಕಾದ್ರೂ ಕೂಡ ಒಂದಷ್ಟು ರೆಗ್ಯುಲೇಷನ್ಸ್, ಬೈಂಡಿಂಗ್ಸ್, ಆ ಬೈಂಡಿಂಗ್ಸ್ ಒಳಗಡೆ ನಾವು ಕೆಲಸ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ಮೀರಿ ಆ ಬೈಂಡಿಂಗ್ಸ್ ಒಳಗೆ ನಿಮ್ಗೇನು ಸಹಾಯ ಅನುಕೂಲ ಮಾಡ್ಬೋದು, ಖಂಡಿತವಾಗಿ ಅದು ಮಾಡ್ಕೊಳ್ತೀವಿ. ಯಾರು ಕೂಡ ಇಲ್ಲಿ ನಾವು ನೋಡಿದ ಹಾಗೆ ಸೊ ನಮ್ಮ ಅಧಿಕಾರಿಗಳಿರ್ಬೋದು, ನಮ್ಮನ್ನು ಸೇರಿ ಡೆಲಿಬರೇಟ್ಲಿ ನಿಮಗೆ ತೊಂದರೆ ಆಗ್ಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡಿರೋ ಅಧಿಕಾರಿಗಳು ನಾವು ಯಾರು ನೋಡಿಲ್ಲ. ಸೊ ಒಂದು ಏನಂದ್ರೆ ನಮ್ಮಲ್ಲಿ ಒಂದು ಕೋಆರ್ಡಿನೇಷನ್ ಬೇಕು. ಯಾವುದೇ ಒಂದು ಇಶ್ಯೂ ಬಂದ್ರು ಕೂತ್ಕೊಂಡು ರಿಸಾಲ್ವ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋಣ, ಆಯ್ತಾ? ಮತ್ತೆ ಇನ್ನೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್, ದಸರಾ ಬರ್ತಾ ಇದೆ. ಸೊ ಹೋದ್ಸರಿ ದಸರಾದಲ್ಲಿ ಏನೆಲ್ಲ ನಾವು ಒಂದು ಲೆವೆಲಿಗೆ ತರೋದಕ್ಕೆ ಎಷ್ಟು ಸ್ಟ್ರಗಲ್, ಎಷ್ಟು ಕಷ್ಟಪಟ್ಟಿದೀವಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಅಧ್ಯಕ್ಷರು ಗೊತ್ತಿದೆ. ಅಧ್ಯಕ್ಷರು ಅವರು ದಸರಾ ಮುಗಿದ್ಮೇಲೆ ನನಗೆ ಮಾತೇ ಆಗ್ಲಿಲ್ಲ, ಆಯ್ತಾ? ಸೊ ಅದಕ್ಕೆ ನಾನು ಈ ಸರಿ ಹೇಳೋದು, ಪ್ಲಾನ್ ಆಗಿ ಮಾಡೋಣ. ಮೊದಲನೇ ಡೇ ಒಂದಿಂದಲೇ ತಯಾರಿ ಚೆನ್ನಾಗಿರ್ಲಿ. ಸೊ ಎಲ್ಲರೂ ನನ್ನ ರಿಕ್ವೆಸ್ಟ್ ಏನು, ನೀವೇ ಎಲ್ಲ ಮಾಡಿ. ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೀವೇ ಮಾಡಿದ್ರೆ ಸೊ ಅನುಕೂಲ. ನಾವು ಕೂಡ ಡಿಪೆಂಡೆನ್ಸಿ ಮೈಸೂರಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್.
ಸೊ ಈಗ ಲಾಸ್ಟ್ ದಸರಾ ನೀವೇ ಎಲ್ಲರೂ ಮಾಡಿರೋದ್ರಿಂದ ನಿಮ್ಗೊಂದು ಐಡಿಯಾ ಬಂದಿದೆ. ಸೊ ಈ ದಸರಾ ಹೇಗ್ ಮಾಡಬೇಕು ಇನ್ನೂ ಕೂಡ ವಿಭಿನ್ನವಾಗಿ ಸೊ ವಿಶೇಷವಾಗಿ ಮಾಡೋಣ, ಆಯ್ತಾ? ನಿಮ್ದೇನೋ ನಿಮ್ಮ ಗ್ರೀಡಿಯನ್ಸ್ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಕೂಡ, ಅಥವಾ ತಿಂಗಳಿಗೆ ಒಂದ್ಸರಿ ನೀವು ಬನ್ನಿ, ನಾವು ಟೈಮ್ ಕೊಡ್ತೀವಿ. ನಮ್ಮ ವಿಭಾಗದ ಸಬ್ ಡಿವಿಷನ್ ಯಾವುದೇ ಗ್ರೀಡಿಯನ್ಸ್ ಏನೇ ಇದ್ರು ಕೂಡ ದಯವಿಟ್ಟು ತನ್ನಿ, ಗಮನಕ್ಕೆ ತನ್ನಿ, ಕೂತ್ಕೊಂಡು ಬಗೆಹರಿಸೋಣ, ಕೆಲಸ ಮಾಡೋಣ ಒಟ್ಟಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.